ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಮೇಜರ್ ರಘುನಂದನ್ ಹೆಗಡೆ. ಇವರು ಮೂಲತಃ ಶಿರಸಿ ತಾಲೂಕಿನ ಹುಡೇಲಕೊಪ್ಪದವರು. ಭಾರತೀಯ ಸೇನೆಯಲ್ಲಿ 9 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಪ್ರಸ್ತುತ ಶಿರಸಿಯಲ್ಲಿನ ಪ್ರತಿಷ್ಠಿತ ಶ್ರೀನಿಕೇತನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ನಿಮ್ದು ಪರಿಚಯ ಮಾಡಬೇಕಂದ್ರೆ ಬಹುತೇಕ ಸಮಯ ಜಾಸ್ತಿ ಆಗ್ಬೋದು. ಮಲ್ಟಿ ಡೈಮೆನ್ಷನಲ್ ಪರ್ಸನ್ ಅಂತ ಹೇಳ್ಬೋದು. ಧನ್ಯವಾದ. ವಕೀಲರು ಹೌದು. ಈಗ ನಾ ಹೇಳಿರೋ ಪರಿಚಯ ಜೊತೆಗೆ ತಾವು ವಕೀಲರಾಗಿಯೂ ಸಹ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೀರಿ. ಹೌದು. ಈಗ 9 ವರ್ಷಗಳ ಕಾಲ ನೀವು ಭಾರತೀಯ ಸೇನೆಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ರಿ. ಒಟ್ಟಾರೆಯಾಗಿ ಆ 9 ವರ್ಷದ ಅನುಭವ ಹೇಗಿತ್ತು? ಸೇನೆಯಲ್ಲಿ ಅನುಭವ ಅನ್ನೋಕ್ಕಿಂತ ಅದೊಂದು ಜೀವನ ಶೈಲಿ. ನಾನು ಸೆಕೆಂಡ್ PUC ಇದ್ದಾಗ ಅದರ ಮೇಲಿನ ಏನೋ ಒಂದು ಗೀಳು ಬಂದು BSc ಮಾಡುವಾಗ NCC ಸೇರಿದೆ. ಅಲ್ಲಿ ಅದರ ವಿವರಗಳು ಹೆಚ್ಚಿನಿಂದ ತಿಳಿದು ಆ ನಂತರ UPSC ಮುಖಾಂತರ ನಾನು ಶಾರ್ಟ್ ಸರ್ವಿಸ್ ಕಮಿಷನನ್ನು 2003ರಲ್ಲಿ ಸೇರಿದೆ. ಅದಾದ ನಂತರ 9 ವರ್ಷಗಳ ಕಾಲ ನಾನು ಸೇನೆಯಲ್ಲಿದ್ದೆ. ಸೊ ಆರಂಭದಲ್ಲಿ ರಾಜಸ್ಥಾನದಲ್ಲಿ 3 ವರ್ಷ, ಅದಾದ ನಂತರ ಮಣಿಪುರದಲ್ಲಿ 3.5 ವರ್ಷ, ಮಣಿಪುರ ಮತ್ತು ದಕ್ಷಿಣ ಅಸ್ಸಾಂನಲ್ಲಿ 3.5 ವರ್ಷ ಕಾಲ. ಆ ನಂತರ 2 ವರ್ಷಗಳ ಕಾಲ ಬರೇಲಿಯಲ್ಲಿ ಸೇನೆಯ ಒಂದು ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇದೆ, ಅಲ್ಲಿ ನಾನು ಇನ್ಸ್ಟ್ರಕ್ಟರ್ ಆಗಿ ಕೆಲಸವನ್ನು ಮಾಡಿದೆ. ಅನೇಕ ಹೊಸ ಅನುಭವಗಳು ಅಲ್ಲಿ ಬಂತು. ನಾವು ಪೋಖ್ರನ್ನಲ್ಲಿ ರಾಜಸ್ಥಾನದಲ್ಲಿದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವರೊಂದಿಗೆ ಸಮಯವನ್ನು ಕಳೆದಂಥ ಕ್ಷಣಗಳು ಕೂಡ ಇದೆ. ಬ್ರಹ್ಮೋಸ್ ಮಿಸೈಲ್ನ ಟೆಸ್ಟ್ ಫೈರಿಂಗ್ ಆಗ 2006ರಲ್ಲಿ ಆದಾಗ ನಾವು ಅಲ್ಲೇ ಇದ್ವಿ. ಅದು ಒಂದು ಜೀವನದಲ್ಲಿ ನೆನಪಿನಲ್ಲಿ ಇಡುವಂಥ ಒಂದು ಅನುಭವ. ಅದಾದ ನಂತರ ಮಣಿಪುರದಲ್ಲಿ ನಾವು ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಕೌಂಟರ್ ಟೆರರಿಸಮ್ ಆ್ಯಕ್ಟಿವಿಟಿಯಲ್ಲಿ ನಾವು ಇನ್ವಾಲ್ವ್ ಇದ್ವಿ. 3.5 ವರ್ಷ, ಸುಮಾರು 3.5 ವರ್ಷಗಳ ಕಾಲ. ಅದು ರೋಮಾಂಚನದಾಯಕ ಒಂದು ರೀತಿಯಲ್ಲಿ. ಅದಾದ ನಂತರ ಸೇನೆಯಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಪೋಸ್ಟಿಂಗನ್ನು ಪಡೆಯೋದು ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಸೇನೆಯಲ್ಲಿ ಸುಮಾರು 12 ಮಾತ್ರ ಆ ಕೆಟಗರಿ A ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ ಹೇಳ್ತಾರೆ, ಆ ರೀತಿಯ ಎಸ್ಟಾಬ್ಲಿಷ್ಮೆಂಟ್ಗಳಿವೆ. ಅವುಗಳಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಒಂದು ಹುದ್ದೆಯನ್ನು ಪಡೆಯೋದು ಒಂದು ಹೆಮ್ಮೆಯ ಸಂಗತಿ. ಅದು ನನಗೆ ದೊರಕಿ ಬಂತು. ಸೊ ಹಾಗಾಗಿ ಒಟ್ಟಿನಲ್ಲಿ ಹೆಮ್ಮೆ ಇದೆ, ಸಂತೋಷ ಇದೆ. ಒಂದು ಆರ್ಮಿಯಲ್ಲಿ ಒಂದು ಕೋಟ್ ಇದೆ, ಬಿ ಎನ್ ಆರ್ಮಿ ಮ್ಯಾನ್, ಬಿ ಎ ವಿನ್ನರ್ ಫಾರ್ ಲೈಫ್ ಅಂತ. ನೀವು ಒಮ್ಮೆ ಸೇನೆಯನ್ನು ಸೇರಿದರೆ ಜೀವನದ ಉದ್ದಕ್ಕೂ ನೀವು ವಿಜಯಶಾಲಿಯಾಗಿರ್ತೀರಿ ಅನ್ನೋ ಒಂದು ಟ್ಯಾಗ್ಲೈನ್ ಇದೆ. ಸೊ ಅದು ನನ್ನೊಂದಿಗೆ ಇರ್ತದೆ ಅಂಥೇಳಿ ನಾನು ತಿಳಿದಿದ್ದೇನೆ. ಓಕೆ. ಅದ್ರ ನಂತರ ಅಲ್ಲಿಂದ ಏನು ಶಾರ್ಟ್ ಕಮಿಷನ್ ಇದರಲ್ಲಿ ನಿವೃತ್ತಿ ನಂತರ ನಿಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸ್ತೀರಿ. ನಂತರದಲ್ಲಿ ಹೆಲ್ತ್ ಕೇರ್ ಫೀಲ್ಡಿಗೆ ಬರ್ತೀರಿ. ಮಣಿಪಾಲ್ ಗ್ರೂಪ್ನಲ್ಲಿ 4 ವರ್ಷಗಳ ಕಾಲ, 2 ವರ್ಷಗಳ ಕಾಲ ನೈಜೀರಿಯಾ ಮತ್ತೆ 2 ವರ್ಷಗಳ ಕಾಲ ಮಲೇಷಿಯಾ, ಒಟ್ಟು ಒಂದು 5 ವರ್ಷಗಳ ಕಾಲ ಈ ಒಂದು ಮಣಿಪಾಲ್ ಗ್ರೂಪ್ ಕಾರ್ಪೊರೇಟ್ ಒಂದು ಹೆಲ್ತ್ ಕೇರ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ರಿ. ನಂತರದಲ್ಲಿ ಹುಟ್ಟೂರು ಶಿರಸಿಗೆ ಬಂದ್ರಿ. ಪ್ರತಿಷ್ಠಿತ TSS ಆಸ್ಪತ್ರೆಯಲ್ಲಿ 7 ವರ್ಷಗಳ ಕಾಲ ಅಡ್ಮಿನಿಸ್ಟ್ರೇಟರ್ ಮತ್ತು ಕನ್ಸಲ್ಟೆಂಟ್ ಸರ್ವಿಸ್ಗಳನ್ನು ಕೊಡ್ತಾ ಇದ್ವಿ. ಒಟ್ಟಾರೆಯಾಗಿ ಈ ಹೆಲ್ತ್ ಕೇರ್ ವಿಭಾಗವನ್ನು ತಗೊಂಡ್ರೆ ಆಸ್ಪತ್ರೆ ಉದ್ಯಮ ಹೇಳುವಂಥದ್ದು ಅಂದ್ರೆ ಅದು ಉದ್ಯಮನ ಅಥವಾ ಸೇವೆನ, ಬಿಸ್ನೆಸ್ ಸರ್ವಿಸ್? ಈಗ ಹೆಲ್ತ್ ಕೇರ್ ಸರ್ವಿಸ್ ಅನ್ನೋದು ಬೈ ಡೆಫಿನೇಷನ್ ಬರುವಂಥದ್ದು. ಯಾಕೆಂದರೆ ಆರೋಗ್ಯ ಸೇವೆ ಅಂತೇಳಿ ಹೇಳ್ತೇವೆ, ಆರೋಗ್ಯ ವ್ಯವಹಾರ ಅಂಥೇಳಿ ನಾವು ಸಾಮಾನ್ಯವಾಗಿ ಹೇಳೋದಿಲ್ಲ. ಆರೋಗ್ಯ ಸೇವೆ ಹೌದು, ಆದರೆ ಖಾಸಗಿ ವಲಯದಲ್ಲಿ ಒಬ್ಬ ಬಿಸ್ನೆಸ್ಮನ್ ಇರ್ಬೋದು ಅಥವಾ ಒಂದು ವೈದ್ಯರೇ ಇರ್ಬೋದು, ಯಾರೇ ಇರ್ಬೋದು, ಅಲ್ಲಿ ಒಂದು ಆ ಆರೋಗ್ಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಾಗ ಒಂದಷ್ಟು ಹಣವನ್ನು ಹೂಡಿಕೆ ಮಾಡಲೇಬೇಕು. ಆ ಹಣವನ್ನು ವಾಪಸ್ ತಗೊಳ್ಳೇಬೇಕು. ಆವಾಗ ಅದು ಬಿಸ್ನೆಸ್ ಆಗಿ ಮಾರ್ಪಾಟಾಗ್ತದೆ. ಅದು ಬಿಸ್ನೆಸ್ಸೇ ಆಗಿದ್ದಿದ್ರೂ ಕೂಡ ಅದರ ಇನ್ಹೆರೆಂಟ್, ಅದರ ಮೂಲ ತತ್ವ ಸೇವೆಯೇ ಯಾವಾಗಲೂ. ಅದು ಸಂಪೂರ್ಣವಾಗಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಬರೋದಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಬಿಸ್ನೆಸ್ ಆದ ದಿವಸ ಸಂಪೂರ್ಣ ಸಾಮಾಜಿಕ ಒಂದು ವಾತಾವರಣ ಕೆಟ್ಟು ಹೋಗ್ತದೆಯೇ ಹೊರತಾಗಿ ಅದೊಂದು ಸೇವೆಯೇ, ಯಾವಾಗಲೂ ಅದು ಸೇವೆಯೇ, ಅದು ಸೇವೆಯಾಗೇ ಉಳಿಬೇಕು. ಆದರೆ ಹಾಕಿದ ಹಣ ವಾಪಸ್ ಬರಬೇಕು, ಇಲ್ಲವಾದರೆ ಅದು ಸ್ಥಿರವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಾಕಿದ ಹಣ ವಾಪಸ್ ಬರೋದಕ್ಕಾಗಿ ಅದನ್ನು ಉದ್ಯಮವಾಗಿ ನಡೆಸಬೇಕು. ಅದಿಷ್ಟಕ್ಕೆ ಮಾತ್ರ.
ಕೇವಲ ಲಾಭದ ಉದ್ದೇಶದಿಂದ ಅದನ್ನು ನಡೆಸಿದರೆ ಅದು ಸಂಪೂರ್ಣ ಉದ್ಯಮ ಆಗ್ತದೆ, ಆಗ ಸಮತೋಲನ ಕೆಡ್ತದೆ. ಸೊ ಹಾಗಾಗಿ ಅದು ಸೇವೆ ಜೊತೆಯಲ್ಲಿ ಖಾಸಗಿ ವಲಯದಲ್ಲಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಉದ್ಯಮವೂ ಹೌದು. ಈಗ ಆಸ್ಪತ್ರೆ ವ್ಯವಸ್ಥೆಗಳು ಬಹುತೇಕ ಕಾಸ್ಟ್ಲಿ ಅನ್ನಿಸ್ತದೆ, ಯಾಕೆ ಹಾಗೆ? ಅದು ಕಾಸ್ಟ್ಲಿ ಅನ್ನೋದಕ್ಕಿಂತ ಆ ಸೇವೆಯನ್ನು ಪಡೆಯೋದಕ್ಕೆ ನಾವು ಕೊಡ್ತಾ ಇರುವ ಒಂದು ಏನು ಇನ್ ರಿಟರ್ನ್ ನಾವು ಕೊಡ್ತಾ ಇರುವಂಥ ಒಂದು ಫೀಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು ಆಸ್ಪತ್ರೆಯನ್ನು ಹುಟ್ಟು ಹಾಕುವಾಗ ಅಲ್ಲಿ ಇನ್ವೆಸ್ಟ್ ಆಗುವಂಥ ಹಣ ತುಂಬ ದೊಡ್ಡದು, ಅಲ್ಲಿನ ಉಪಕರಣಗಳು ಬಹಳ ಎಕ್ಸ್ಪೆನ್ಸಿವ್, ಕೋಟ್ಯಾಂತರ ಬೆಲೆ ಬಾಳುವಂಥದ್ದು. ಈಗ ಉದಾಹರಣೆಗೆ ರೇಡಿಯಾಲಜಿ ವಿಭಾಗವನ್ನು ತಗೊಂಡ್ರೆ ಬಹಳ ಎಕ್ಸ್ಪೆನ್ಸಿವ್ ಇಕ್ವಿಪ್ಮೆಂಟ್ಸ್, ಕೋಟ್ಯಾಂತರ ರೂಪಾಯಿ. ಒಂದು MRI ಇದ್ದರೆ 5-6 ಕೋಟಿ, CT ಸ್ಕ್ಯಾನ್ ಇದ್ದರೆ 2 ಕೋಟಿ, ಈ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು. ಆಪರೇಷನ್ ಥಿಯೇಟರ್ ಸೈಡ್ಗೆ ಬಂದರೆ ಈ OT ಇಕ್ವಿಪ್ಮೆಂಟ್ಸ್ ಅಂತ ಏನು ಹೇಳ್ತೀವೋ ಅವುಗಳು ಭಾಳ ಎಕ್ಸ್ಪೆನ್ಸಿವ್ ಇರ್ತವೆ. ಒಂದು ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ತಗೊಂಡ್ರೆ ಇವತ್ತು 15-20 ಲಕ್ಷ, ಒಂದು ವೆಂಟಿಲೇಟರ್ಗೆ 10-15 ಲಕ್ಷ. ಸೊ ಈ ರೀತಿಯಾಗಿ ಉಪಕರಣಗಳ ಕಾಸ್ಟ್ ಜಾಸ್ತಿ. ಜೊತೆಯಲ್ಲಿ ಅವುಗಳಲ್ಲಿ ಕೆಲವೊಂದು ಉಪಕರಣಗಳ ನಿರ್ವಹಣೆಗೆ ಸಂಪೂರ್ಣವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡಲೇಬೇಕು. 24/7 ನೀವು ಪವರನ್ನು ಆನ್ ಮಾಡೇ ಇಡಬೇಕು, ಸ್ವಿಚ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಆವಾಗ ಅದಕ್ಕೆ ಅದು ಬಳಕೆ ಆಗ್ತದೋ ಇಲ್ವೋ ಆ ವಿದ್ಯುತ್ ಕೊಡಲೇಬೇಕು. ಸೊ ಆವಾಗ ನಿಮ್ಮ ಕರೆಂಟ್ ಬಿಲ್ ಜಾಸ್ತಿ. ಸೊ ಆಸ್ಪತ್ರೆ ರನ್ನಿಂಗ್ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಆಸ್ಪತ್ರೆಯನ್ನು ನಡೆಸುವಾಗ ಒಂದಷ್ಟು ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಬ್ಬಂದಿಗಳು ಬೇಕೇ ಬೇಕು. ಅದು ಬಿಲ್ಲಿಂಗ್ನಲ್ಲಿರ್ಬೋದು, ನರ್ಸಿಂಗ್ನಲ್ಲಿರ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು. ಸೊ ಆವಾಗ ಅಲ್ಲಿ ಪೇಷಂಟ್ ಇರಲಿ ಇಲ್ಲದೆ ಹೋಗಲಿ ನೀವು ಅಷ್ಟು ಸ್ಟಾಫ್ಗಳಿಗೆ ಸ್ಯಾಲ್ರಿಯನ್ನು ಕೊಡಬೇಕು. ಸೊ ಈ ಎಲ್ಲವನ್ನು ನೋಡಿದಾಗ ನಾವು ಬಿಸ್ನೆಸ್ ಒಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ಆಸ್ಪತ್ರೆಯಲ್ಲಿ ಫಿಕ್ಸ್ಡ್ ಕಾಸ್ಟ್ ಯಾವಾಗೂ ಜಾಸ್ತಿ. ಹಾಗಾದಾಗ ಅದು ಎಲ್ಲ ರೋಗಿಗಳ ಮೇಲೆ ಹಂಚಿ ಹೋಗ್ತದೆ. ಅದಕ್ಕಾಗಿ ನಮಗೆ ಅದು ಕಾಸ್ಟ್ಲಿ ಅಂತ ಅನಿಸ್ತದೆ. ಆದರೆ ಅದನ್ನು ರನ್ ಮಾಡೋದರ ಹಿಂದೆ ಇರುವ ವೆಚ್ಚ ಏನಿದೆಯೋ ಅದು ತುಂಬ ದೊಡ್ಡದು. ಅದನ್ನು ನಡೆಸಿದವರಿಗೆ ಮಾತ್ರ ಅದು ತಿಳಿದಿದ್ದೇ ಹೊರತಾಗಿ ಅದರ ಹಿಂದಿರುವ ವೆಚ್ಚಗಳು ಸಾಮಾನ್ಯ ಜನರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಅದೊಂದು ಪರಿಕಲ್ಪನೆ ಆಗಿದೆ ತುಂಬ ಕಾಸ್ಟ್ಲಿ ಅದು ಅಂತೇಳಿ. ಅದು ಕಾಸ್ಟ್ಲಿ ಅಂತಲ್ಲ, ಅದು ಆ ವೆಚ್ಚವನ್ನು ಭರಿಸೋದಕ್ಕೆ ಅಷ್ಟನ್ನು ನಾವು ಪೇ ಮಾಡಲೇಬೇಕು. ಮತ್ತು ಆಸ್ಪತ್ರೆ 24/7 ರನ್ ಆಗಬೇಕು, 24/7 ಅದು ಓಪನ್ ಇರಲೇಬೇಕು. ಅದು ಮನುಷ್ಯನ ಹಾಗೆ, ಒಂದು ಸಲ ಬಾಗಿಲನ್ನು ತೆಗೆದ್ರೆ ಅದು ಬಂದ್ ಮಾಡಲಿಕ್ಕೆ ನಾವು ಬರೋದಿಲ್ಲ. ಯಾಕೆಂದರೆ ರೋಗಿ ಎಷ್ಟೊತ್ತಿಗೆ ಬರ್ತಾನೆ ಎಷ್ಟೊತ್ತಿಗೆ ಹೋಗ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದು ರನ್ ಮಾಡಲೇಬೇಕು. ಸೊ ಅದನ್ನು ರನ್ ಮಾಡೋದಕ್ಕೆ ನಾವು ಕೊಡುವಂಥ ಒಂದು ವೆಚ್ಚ ಅದು. ಹಾಗಾಗಿ ಅದು ಕಾಸ್ಟ್ಲಿ ಅಂತ ಅನ್ನಿಸ್ಬೋದು, ಅದು ಅನಿವಾರ್ಯ. ಇವತ್ತಿನ ದಿವಸದಲ್ಲಿ ಅದು ಅನಿವಾರ್ಯ ಆಗಿದೆ ನಮಗೆ. ಈ ಕಾರ್ಪೊರೇಟ್ ಇರ್ಬೋದು ಅಥವಾ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿರೋ ದೊಡ್ಡ ಸಣ್ಣ ಪುಟ್ಟ ಕ್ಲಿನಿಕ್ಗಳನ್ನು ಹೊರತಾಗಿ ವೈದ್ಯರ ಬಗ್ಗೆ ಅಥವಾ ಅವ್ರ ಸೇವೆಗಳ ಬಗ್ಗೆ ಏನು ಹೇಳ್ತೀರಿ ನೀವು? ಭಾರತ ದೇಶವನ್ನು ನಾವು ತಗೊಂಡ್ರೆ ನಮ್ಮ ಜನಸಂಖ್ಯೆಗೆ ವೈದ್ಯರುಗಳ ಸಂಖ್ಯೆ ಸಾಲದು, ಅವರ ಜೀವನವೂ ಕಷ್ಟ. ಹಾಗಾಗಿ ಅವರ ಸೇವೆಯನ್ನು ನಾವು ಒಂದನೇದಾಗಿ ಮೆಚ್ಚಲೇಬೇಕು. ಎಲ್ಲೋ 100ರಲ್ಲಿ 1-2 ಎಲ್ಲೋ ಇರಬಹುದು, ಸ್ವಲ್ಪ ಕೆಟ್ಟ ಸಂಗತಿಗಳು ನಡೆದಿದ್ದಿರ್ಬೋದು. ಅದು ಒಂದೇ ಕಾರಣಕ್ಕಾಗಿ ನಾವು ಸಂಪೂರ್ಣ ವೈದ್ಯರ ಒಂದು ಕಮ್ಯುನಿಟಿ ಏನಿದೆಯೋ ಅದನ್ನು ದೂಷಿಸೋದಕ್ಕೆ ಬರೋದಿಲ್ಲ. ಕೆಲವು ಜನರು ಆಡ್ತಾರೆ, ಆ ಮಾತು ನನ್ನ ಪ್ರಕಾರ ತಪ್ಪು. ಯಾಕೆಂದರೆ ನಾನು 12 ವರ್ಷ ಈ ಹೆಲ್ತ್ ಕೇರ್ ಇದರಲ್ಲಿ ನೋಡಿದ್ರಲ್ಲಿ ಇನ್ನೂ ತನಕ ಯಾವ ವೈದ್ಯರು ರೋಗಿಗೆ ಹಾನಿಯಾಗಲಿ ಅನ್ನೋ ಉದ್ದೇಶದಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದನ್ನು ನಾನು ನೋಡಲಿಲ್ಲ. ಮತ್ತು ನನಗೆ ಸಂಪೂರ್ಣ ಭರವಸೆ ಇದೆ ಯಾವ ವೈದ್ಯರು ಅದನ್ನು ಮಾಡೋದೂ ಇಲ್ಲ, ಜೀವನದಲ್ಲಿ ಯಾವತ್ತೂ ಅದನ್ನು ಮಾಡೋದಿಲ್ಲ. ಎರರ್ ಆಫ್ ಜಡ್ಜ್ಮೆಂಟ್ ಎಲ್ಲ ಕಡೆನೂ ಇದೆ, ಅದು ಇಲ್ಲ ಅಂತ ಆಗೋದಿಲ್ಲ. ಎಷ್ಟೋ ಸಲ ರೋಗಿಗಳು ತಮ್ಮ ಸಿಂಪ್ಟಮ್ಸನ್ನು ಹೇಳದೇ ಇರ್ಬೋದು ವೈದ್ಯರಿಗೆ ಸರಿಯಾಗಿ. ಅಂಥ ಪರಿಸ್ಥಿತಿಯಲ್ಲಿ ವೈದ್ಯರೇ ಅದನ್ನು ತಿಳಿದು ಗ್ರಹಿಸಿ ಅಸೆಸ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಎಲ್ಲೋ ಒಂದು ಕಡೆ. ಆದರೆ ವೈದ್ಯರು ಏನು ಕೇವಲ ಹಣದಾಸೆಗೆ ಸೇವೆಯನ್ನು ನೀಡ್ತಾರೆ ಅಥವಾ ಅವರು ಸರಿಯಾಗಿ ಸೇವೆಯನ್ನು ಕೊಡೋದಿಲ್ಲ, ಎಮರ್ಜೆನ್ಸಿಯಲ್ಲಿ ಬರೋದಿಲ್ಲ, ಈ ಎಲ್ಲವೂ ಕೇವಲ ಅದೊಂದು ಆಡು ಮಾತಾಗಿದೆಯೇ ಹೊರತಾಗಿ ಅದು ವಾಸ್ತವಕ್ಕೆ ದೂರ. ಯಾಕೆಂದರೆ ಅವರೂ ಒಂದು ಮನುಷ್ಯರೇ, ಅವರಿಗೂ ಒಂದು ಸಂಸಾರ ಇದೆ, ಮನೆ ಇದೆ, ಅವರು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಜೊತೆಯಲ್ಲಿ ರೋಗಿಗಳನ್ನು ನೋಡಬೇಕು. ಮಧ್ಯರಾತ್ರಿಯಲ್ಲಿ ಎಷ್ಟೋ ಸಲ ಫೋನ್ ಬರ್ತದೆ, ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಅವರು ಸೇವೆಯನ್ನು ನೀಡಬೇಕು. ಎಷ್ಟೋ ದಿನ ನಿದ್ರೆ ಮಾಡ್ದೇ ಕಳೆದಿದ್ದು ಅವರು ಇದ್ದಾರೆ, ಸಾಕಷ್ಟು ಅಂಥ ಪರಿಸ್ಥಿತಿಗಳು ಇವೆ. ಸೊ ಅಂಥ ಪರಿಸ್ಥಿತಿಯಲ್ಲೂ ಸೇವೆಯನ್ನು ನೀಡ್ತಾ ಇರೋದಕ್ಕೆ ನಾವು ಕೇವಲ ಅವರನ್ನು ದೂಷಣೆ ಮಾಡೋದಲ್ಲ, ತಪ್ಪಿದ್ದಲ್ಲಿ ಹೇಳುವ, ಇಲ್ಲ ಅಂತಲ್ಲ, ಬಟ್ ಅದೊಂದೇ ಕಾರಣಕ್ಕೆ ನಾವು ಅವ್ರನ್ನ ದೂಷಣೆ ಮಾಡೋದು ಸರಿಯಲ್ಲ. ಅವರು ಕೊಡ್ತಾ ಇರುವ ಸೇವೆಯಿಂದಲೇ ಸಮಾಜ ಒಂದು ಹೆಲ್ದಿ ಕಂಡೀಷನಲ್ಲಿ ನಡೀತಾ ಇರ್ತದೆ. ಆಸ್ಪತ್ರೆಗಳು ಬೇಕು, ವೈದ್ಯರುಗಳು ಬೇಕು,
ಒಂದು ಬ್ಯಾಲೆನ್ಸಲ್ಲಿ ಎಲ್ಲದು ನಡೆದಾಗ ಚೆನ್ನಾಗಿರ್ತದೆ. ಈಗ ಕೆಲವು ಕಡೆ, ಯಾವುದೇ ಅಂತಲ್ಲ, ಕೆಲವು ಕಡೆ ಈಗ ಆಸ್ಪತ್ರೆಗಳು ಯಾವುದೋ ಒಂದು ವೈದ್ಯರು ಪ್ರತಿಷ್ಠಿತ ಆಸ್ಪತ್ರೆ ಅಂತ ಇಟ್ಕೊಳ್ಳೋದು, ವೈದ್ಯರು ಒಂದು ಒಳ್ಳೆ ಹೆಸರನ್ನು ಗಳಿಸಿರ್ತಾರೆ ಅವ್ರ ಟ್ರೀಟ್ಮೆಂಟ್ ಕಾಣಕ್ಕೆ. ಆದರೆ ಅಂಥ ಸಂದರ್ಭದಲ್ಲಿ ಅವರ ಆ ಆಸ್ಪತ್ರೆ ಮ್ಯಾನೇಜ್ಮೆಂಟನ್ನು ಅಥವಾ ಸಂಸ್ಥೆನ ಬ್ಲ್ಯಾಕ್ ಮೇಲ್ ಮಾಡುವಂಥ ಸಾಧ್ಯತೆಗಳು ಇರ್ತದೆಯಾ? ತಾನು ಬಿಟ್ಟು ಹೋಗ್ತೀನಿ, ಹೆಚ್ಚಿನ ಹಣ ಕೊಡಿ, ತಾನು ಬಿಟ್ಟು ಹೋಗ್ತೀನಿ, ಆ ಥರ ಇರಬಹುದು. ಎಲ್ಲೋ ಅಂಥ ಸನ್ನಿವೇಶಗಳು ಬಂದಿರಬಹುದು, ಬಂದೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಡಿಮಾಂಡ್ ಜಾಸ್ತಿ ಆದಾಗ ನಾವು ಅದೇ ಪರ್ಟಿಕ್ಯುಲರ್ ಕನ್ಸಲ್ಟೆಂಟ್ ಅಥವಾ ಡಾಕ್ಟರ್ ನಮಗೆ ಬೇಕು ಅಂದಾಗ ಅವರು ಮಾರ್ಕೆಟಲ್ಲಿ ಇದ್ದವ್ರು ಒಬ್ಬರೇ, ಆವಾಗ ನಾವು ತಗೊಳ್ಳೇಬೇಕು. ಈಗ ಉದಾಹರಣೆಗೆ ಕೊಹಿನೂರ್ ವಜ್ರ ಜಗತ್ತಿನಲ್ಲಿರೋದು ಒಂದೇ, ಅದು ನಮಗೆ ಬೇಕೇ ಬೇಕು ಅಂದರೆ ನಾವು ಪ್ರೀಮಿಯಂ ಪೇ ಮಾಡಲೇಬೇಕು. ಅದು ಅವರು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಅವರು ಆ ತಮ್ಮ ಒಂದು ಸ್ಕಿಲ್ ಅಥವಾ ಆ ಕೌಶಲ್ಯವನ್ನು ಅವರು ಬೆಳೆಸ್ಕೊಂಡಿದ್ದಾರೆ, ಅವರಿಗಿದೆ ಅದು. ಆ ಕೌಶಲ್ಯಕ್ಕೆ ನಾವು ಕೊಡುವ ಹಣವನ್ನು ನಾವು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂತ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಕೌಶಲ್ಯಕ್ಕೆ ತಕ್ಕಾಗೆ ಅವರು ಕೇಳ್ತಾ ಇರ್ತಾರೆ. ಯಾಕೆಂದರೆ ಒಬ್ಬ ವೈದ್ಯ ಸ್ಪೆಷಲಿಸ್ಟ್ ಅಥವಾ ಸೂಪರ್ ಸ್ಪೆಷಲಿಸ್ಟ್ ಅಂತ ಆಗೋದಕ್ಕೆ 10, 12, 14 ವರ್ಷಗಳ ಕಠಿಣ ಶ್ರಮ ಇದೆ. ಆ ಶ್ರಮ ಪ್ಲಸ್ ಇನ್ವೆಸ್ಟ್ಮೆಂಟ್ ಮತ್ತು ಅಷ್ಟು ಸಮಯದಿಂದ ಅಷ್ಟು ರೋಗಿಗಳನ್ನು ನೋಡಿ ಅವರನ್ನು ಉಪಚರಿಸಿ ಆ ಕೌಶಲ್ಯವನ್ನು ಅವರು ಬೆಳೆಸ್ಕೊಂಡಿದ್ದು. ಹಾಗಾಗಿ ನಾವು ಅವರಿಗೆ ಆ ಏನು ಒಂದು ಗೌರವ, ಈಗ ಅವರಿಗೆ ಕೊಡುವಂಥ ಹಣವನ್ನು ಕೇವಲ ಅದು ಅವರ ಸರ್ವಿಸ್ಗೆ ಕೊಡುವಂಥ ಒಂದು ಫೀಸ್ ಅಂತ ಮಾತ್ರ ಹೇಳೋದು ಸಾಧ್ಯ ಇಲ್ಲ. ಅದು ಅವರಿಗಿರುವ ಕೌಶಲ್ಯಕ್ಕೆ ಕೊಡುವ ಗೌರವ ಅಂತಲೂ ನಾವು ಹೇಳ್ಬೋದು. ಹಾಗಾಗಿ ನಾವು ಆ ರೀತಿಯಲ್ಲಿ ಅದನ್ನು ಅರ್ಥೈಸೋಕ್ಕಿಂತ ಅವರಿಗೆ ಡಿಮಾಂಡ್ ಇದೆ, ಸೊ ಹಾಗಾಗಿ ಅವರು ಜಾಸ್ತಿ ತೊಗೊಂಡಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅದು ವ್ಯಾಲಿಡ್ ನನ್ನ ಪ್ರಕಾರ. ಯಾಕೆಂದರೆ ಅವ್ರಿಗೆ ಆ ಕೌಶಲ್ಯ ಇದೆ, ಆ ಸ್ಕಿಲ್ ಇದೆ. ಸೊ ಹಾಗಾಗಿ ಅವರು ಅದನ್ನು ನ್ಯಾಯಯುತವಾಗಿ ಅವ್ರು ಕೇಳಿರ್ತಾರೆ. ಇಲ್ಲಾಂದರೆ ಅವ್ರಿಗೆ ಮಾರ್ಕೆಟಲ್ಲಿ ಬೇರೆಯವರು ಅದನ್ನು ಕೊಡೋದಕ್ಕೆ ತಯಾರಿದ್ದಾಗ ಅಲ್ಲಿ ಅವ್ರು ಹೋದರೆ ಏನು ತಪ್ಪು. ಅದನ್ನು ಬ್ಲ್ಯಾಕ್ ಮೇಲ್ ಅಂತ ನಾನು ಪರಿಗಣಿಸೋದಿಲ್ಲ. ಓಕೆ. ಈಗ ಆಸ್ಪತ್ರೆ ವಿಚಾರಕ್ಕೆ ಬಂದರೆ ಒಂದಷ್ಟು ವ್ಯವಸ್ಥೆಗಳನ್ನ ಅಥವಾ ಈ ದುಬಾರಿ ಸರ್ವಿಸ್ಗಳು ನೋಡಿದ್ರೆ ಬಡವರಿಗೆಲ್ಲೋ ಬದುಕಲಿಕ್ಕೆ ಹಕ್ಕೇ ಇಲ್ವಾ ಹೇಳೋ ಅನ್ನಿಸ್ತದೆ ಪ್ರಶ್ನೆ. ನೀವೇನು ಹೇಳ್ತೀರಿ? ಹಕ್ಕು ಅನ್ನೋಕ್ಕಿಂತ ಎಲ್ಲರಿಗೂ ಬದುಕೋ ಹಕ್ಕಿದೆ. ಅದು ನಮಗೆ ಮೊನ್ನೆ ಜನವರಿ 26 ಮುಗಿದಿದೆ. ಹಾಗಾಗಿ ಬದುಕುವ ಹಕ್ಕು ಸಂವಿಧಾನ ನಮಗೆ ಕೊಟ್ಟಿರೋದ್ರಿಂದ ಅದು ಎಲ್ಲರಿಗೂ ಇದೆ. ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಈ ಖಾಸಗಿ ನಮ್ಮಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು ಅಥವಾ ಸರ್ಕಾರಿ ವ್ಯವಸ್ಥೆಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ಇಲ್ಲದ ಕಾರಣ ಬಡಜನರು ಖಾಸಗಿ ವ್ಯವಸ್ಥೆ ಮೇಲೆ ನಂಬೋ ಹಾಗಾಗಿದೆ. ಖಾಸಗಿ ವ್ಯವಸ್ಥೆ ಮೊದಲು ನಾನು ಹೇಳಿದಾಗೆ ಅದನ್ನು ರನ್ ಮಾಡುವ ಕಾಸ್ಟ್ ತುಂಬ ಜಾಸ್ತಿ ಇದೆ. ಆವಾಗ ಅವರು ಬಡವರಿಂದಲೇ ಆಗಲಿ ಅಥವಾ ಶ್ರೀಮಂತರಿಂದಲೇ ಆಗಲಿ ಅವರು ಆ ಹಣವನ್ನು ಪಡೀಲೇಬೇಕು, ಇಲ್ಲಾಂದರೆ ಅವ್ರು ಬದುಕೋದಿಲ್ಲ. ಆ ವ್ಯವಸ್ಥೆಯನ್ನು ನಡೆಸೋದು ಅವರಿಗೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಅದು ಏನೋ ದುಬಾರಿ ಅಂತ ಅನ್ನಿಸ್ಬೋದು. ಉದಾಹರಣೆಗೆ ಈಗ ಹಾರ್ಟ್ ಅಟ್ಯಾಕ್ ಆದಾಗಲ ಒಂದು ಇಂಜೆಕ್ಷನನ್ನು ಕೊಡ್ತಾರೆ, ಬ್ಲಡ್ ಕ್ಲಾಟನ್ನು ಡಿಸಾಲ್ವ್ ಮಾಡೋದಕ್ಕೆ ಅಂತೇಳಿ 30,000 ರಿಂದ 35,000 ಒಂದು ಇಂಜೆಕ್ಷನ್ಗೆ. ಆ ಪರಿಸ್ಥಿತಿಯಲ್ಲಿ ಅದು ಅತ್ಯಗತ್ಯ. ಯಾಕೆಂದರೆ ಅದು ಲೈಫ್ ಆ್ಯಂಡ್ ಡೆತ್ತಿನ ಕ್ವಶನ್. ಅಂಥ ಪರಿಸ್ಥಿತಿಯಲ್ಲಿ ನಾವು ಅದನ್ನು ದುಬಾರಿ ಅಂತ ಹೇಳಬೇಕು ಅಥವಾ ಜೀವ ಉಳಿಸಿದ ಸಂಜೀವಿನಿ ಅಂತ ನಾವು ಹೇಳಬೇಕು. ಅದನ್ನು ನಾವು ಅರ್ಥೈಸುವ ರೀತಿಯಲ್ಲಿದೆ. ಹಾಗಾಗಿ ನಾನು ಕೇವಲ ಅದು ದುಬಾರಿ ಅಂತ ಹೇಳೋದಿಲ್ಲ. ಮತ್ತೆ 35,000 ಹೇಳ್ಬೋದು, ಒಬ್ಬರಿಗೆ ಅದು ಕಂಫರ್ಟ್ ಅಥವಾ ಆರಾಮ್ಸೆ ಕೊಡಬಹುದು, ಇರಬಹುದು. ಇನ್ನೊಬ್ಬರದ್ದು ಅವರು ತಿಂಗಳದ್ದು ವರ್ಷದ ಒಂದು ಆದಾಯ ಅಥವಾ ಇರಬಹುದು. ಕೆಲವರು ವಿಮೆಯಲ್ಲಿ ಕವರ್ ಆಗಿರ್ಬೋದು, ಅವ್ರಿಗೆ ಇನ್ಶೂರೆನ್ಸ್ ಇರ್ಬೋದು, ಅದು ಕವರ್ ಮಾಡ್ತದೆ. ಇನ್ಶೂರೆನ್ಸ್ ಇಲ್ಲದವರು ಅವ್ರ ಕೈಯಿಂದ ಕೊಡಬೇಕು. ಸೊ ಇಂಥ ಪರಿಸ್ಥಿತಿಯಲ್ಲಿ ಅದು ದುಬಾರಿ ಅಂತ ಅರ್ಥೈಸಲ್ಪಡ್ತದೆ. ಮೂಲತಃ ನಾವು ಹೊರದೇಶಗಳಲ್ಲಿ ನೋಡಿದರೆ ಅಥವಾ ಏನು ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತೀವೋ, ಯುರೋಪ್ ಇರ್ಬೋದು, ಅಮೇರಿಕಾ ಇರ್ಬೋದು, ಅಥವಾ ಇನ್ನು ಬೇರೆ ಇತರ ದೇಶಗಳಲ್ಲಿ ಹೋಲಿಸಿದರೆ ನಮ್ಮ ಆರೋಗ್ಯ ವ್ಯವಸ್ಥೆ ತುಂಬ ಇಕೊನಾಮಿಕಲ್. ಬಹಳ ಕಡಿಮೆ ದರದಲ್ಲಿ ನಾವು ರನ್ ಮಾಡ್ತಾ ಇದ್ದೇವೆ. ಮತ್ತು 40% ಯುರೋಪ್ ಮತ್ತು ಅಮೇರಿಕಾದಲ್ಲಿ ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಇಂಡಿಯನ್ಸ್. ಅಂದರೆ ನಮ್ಮ ವೈದ್ಯರ ಕೌಶಲ್ಯಗಳು ಅಲ್ಲಿ ಕೂಡ ಅಲ್ಲಿ ಅಷ್ಟು ಪ್ರಚಲಿತ. ಹೌದು. ಸೊ ಹಾಗಾಗಿ ನಮ್ಮಲ್ಲಿ ವೈದ್ಯರು ಅಷ್ಟೇ ಉತ್ತಮವಾಗಿದ್ದಾರೆ, ವ್ಯವಸ್ಥೆಯೂ ಏನೂ ಕೆಟ್ಟದಾಗಿಲ್ಲ. ಆದರೆ ಸರ್ಕಾರಿ ವ್ಯವಸ್ಥೆಗಳು ಇನ್ನೂ ಉತ್ತಮ ಆದರೆ ಬಡವರಿಗೆ ಇನ್ನೂ ಅನುಕೂಲ ಆಗೋದ್ರಲ್ಲಿ ಏನೂ ಸಂಶಯ ಇಲ್ಲ. ಈಗ ಮತ್ತೊಂದು ಅಂದರೆ ಸಾಮಾನ್ಯವಾಗಿ ಆರೋಪ ಇರುವಂಥದ್ದು, ಈ ಕೆಲವು ಯಾವುದೋ ದೊಡ್ಡ ಆಸ್ಪತ್ರೆಗಳಲ್ಲಿ ಏನೋ ಹಳ್ಳಿಗಳಿಂದ ಅಥವಾ ಮತ್ತೆ ಯಾವುದೋ ಚಿಕ್ಕ ನಗರದಿಂದ ಯಾರೋ ಪೇಷಂಟ್ ಬರ್ತಾರೆ, ಅವರಲ್ಲಿ ಒಂದು ಸ್ಕ್ಯಾನಿಂಗೋ ಏನೋ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಇಲ್ಲಿ ಬಂದ ತಕ್ಷಣ ಮತ್ತೆಲ್ಲ ಸ್ಕ್ಯಾನಿಂಗ್ ಅಥವಾ ರಿಪೋರ್ಟ್ಸ್ಗಳು ಮತ್ತೆ ಯಾವುದೋ ಒಂದಷ್ಟು ಹೊಸದಾಗಿಂದ ಮಾಡಿಸ್ಬೇಕು, ಅಥವಾ ಒಂದಷ್ಟು ವ್ಯವಸ್ಥೆಗಳು ಅಥವಾ ಟ್ರೀಟ್ಮೆಂಟ್ಗಳು ಅವಶ್ಯಕತೆ ಇಲ್ಲದೇ ಇದ್ರೂ ಅದನ್ನ ಹೇಳ್ತಾರೆ. ಅಂದರೆ ಸುಮ್ಮನೆ ದುಡ್ಡನ್ನು ಒಂದು ಇದು ಮಾಡಲಿಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಹೇಳ್ತಾರೆ ಹೇಳುವಂಥ ಆರೋಪ ಇದೆ. ನೀವೇನು ಹೇಳ್ತೀರಿ?
ಅದು ಆರೋಪ ಮಾತ್ರ. ನೀವು ಸರಿಯಾದ ಶಬ್ದ ಬಳಸಿದ್ದೀರಿ, ಆರೋಪ ಅಂತೇಳಿ. ಅದು ಆರೋಪ ಮಾತ್ರ. ಯಾಕೆಂದರೆ ಎಷ್ಟೋ ಲ್ಯಾಬೊರೇಟರಿಗಳಲ್ಲಿ ಕ್ವಾಲಿಟಿ ಚೆಕ್ ಅನ್ನೋದನ್ನು ಮಾಡೋದಿಲ್ಲ. ಈಗ ಉದಾಹರಣೆಗೆ ನಾವು ರಕ್ತ ಪರೀಕ್ಷೆ ಅಂತೇಳಿ ಏನು ಮಾಡ್ತೀವೋ ಅದರಲ್ಲಿ ಏನು ರಿಯೇಜೆಂಟ್ಗಳು, ಕೆಮಿಕಲ್ಗಳು ಬಳಕೆ ಆಗ್ತವೆ. ಅದರಲ್ಲಿ ಆ ಯಂತ್ರಗಳು ಏನಿದೆಯೋ, ಇಕ್ವಿಪ್ಮೆಂಟ್ಸ್ ಏನಿದೆಯೋ ಅದನ್ನು ಪ್ರತಿ ದಿನ ಅಥವಾ ಪ್ರತಿ 3ನೇ ದಿನಕ್ಕೋ ಹೇಗೆ ಅಂತೇಳಿ ಪಿರಿಯಾಡಿಕಲಿ ಅದರ ಕ್ವಾಲಿಟಿ ಚೆಕ್ಕನ್ನು ಮಾಡಲೇಬೇಕು. ಅದರ ಕ್ವಾಲಿಟಿ ಚೆಕ್ಕನ್ನು ಮಾಡದೇ ಹೋದರೆ ಬರುವ ರಿಪೋರ್ಟ್ಗಳು ಸರಿಯಾಗಿ ಖಚಿತವಾಗಿ ಇರೋದಿಲ್ಲ. ಈಗ ಚಿಕಿತ್ಸೆ ಕೊಡೋ ಡಾಕ್ಟ್ರು ಆ ರಿಪೋರ್ಟನ್ನು ನಂಬಿ ಕೊಡಬೇಕು. ಈಗ ಎಲ್ಲೋ ಮಾಡಿಸಿದ ಲ್ಯಾಬಿನ ಗ್ಯಾರಂಟಿ ಈ ವೈದ್ಯರಿಗೆ ಇರೋದಿಲ್ಲ. ಅಥವಾ ಅದನ್ನು ನಂಬಿ ಕೊಟ್ಟು ಚಿಕಿತ್ಸೆ ಕೊಟ್ಟು ನಾಳೆ ರೋಗಿಗೆ ತೊಂದರೆ ಆಗ್ಬೋದು. ಅಂಥ ಪರಿಸ್ಥಿತಿಗಳಲ್ಲಿ ಕೆಲವೊಮ್ಮೆ ವೈದ್ಯರು ಹೇಳ್ತಾರೆ, ಇಲ್ಲ ಇನ್ನೊಮ್ಮೆ ಮಾಡಿಸ್ಕೊಂಡು ಬನ್ನಿ ಅಂಥೇಳಿ. ಮತ್ತು ಇನ್ನೊಂದು ಏನಿರ್ತದೆ ಅಂದರೆ ಎಲ್ಲ ಈ ಡಯಾಗ್ನೋಸ್ಟಿಕ್ ರಿಪೋರ್ಟ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಕೇವಲ ಅದನ್ನೇ ನಂಬಿ ಕೊಡೋದಿಲ್ಲ, ಅದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಬಳಸ್ತಾರೆ. ಜೊತೆಯಲ್ಲಿ ಕ್ಲಿನಿಕಲ್ ಸಿಮ್ಟಮ್ಸ್ ಅಂತೇಳಿ ನಿಮ್ಮ ದೈಹಿಕ ಏನು ಒಂದು ಸಿಮ್ಟಮ್ಸ್ ಇರ್ತವೋ ಅದರ ಜೊತೆ ಕೋರಿಲೇಟ್ ಮಾಡಿ ಹೋಲಿಸಿ ನೋಡ್ತಾರೆ. ಅದನ್ನು ಹೋಲಿಸಿ ನೋಡಿಯೇ ಚಿಕಿತ್ಸೆಯನ್ನು ಅವರು ಕೊಡ್ತಾರೆ. ಈಗ ನಿಮ್ಮ ಸಿಮ್ಟಮ್ಸ್ಗಳು ಒಂದು ರೀತಿಯಲ್ಲಿದೆ, ಲ್ಯಾಬಿನಿಂದ ಬಂದ ರಿಪೋರ್ಟ್ ಒಂದು ಬೇರೆ ರೀತಿಯಲ್ಲಿದೆ ಅಂದಾಗ ಆ ಡಾಕ್ಟರಿಗೆ ಸಂಶಯ ಬರೋದು ಗ್ಯಾರಂಟಿ. ಅವರು ಯಾವ ನಂಬಿಕೆಯ ಮೇಲೆ ಆವಾಗ ಆ ರೋಗಿಗೆ ಚಿಕಿತ್ಸೆ ಕೊಡಬೇಕು. ಚಿಕಿತ್ಸೆ ಕೊಟ್ಟರೆ ರೋಗಿಗೆ ಹಾನಿ ಆಗ್ಬೋದು. ಆವಾಗ ಮತ್ತೆ ಅದೇ ಸಮಸ್ಯೆ ಬರ್ತದೆ, ಡಾಕ್ಟ್ರು ಅವರನ್ನು ಕೊಂದುಬಿಟ್ರು ಅನ್ನೋ ಜನರು ನನಗೆ ಅದು ಭಾಳ ಬೇಸರ ಅನ್ನಿಸ್ತದೆ. ಆ ಶಬ್ದವನ್ನು ಬಳಸ್ತಾರೆ. ಯಾರೂ ಆ ಉದ್ದೇಶದಿಂದ ಮಾಡಿರೋದಿಲ್ಲ. ಎಲ್ಲೋ ಒಂದು ಅಚಾತುರ್ಯ ನಡೆದಿರ್ಬೋದು ಜೀವನದಲ್ಲಿ, ಬಟ್ ಆ ಶಬ್ದ ಏನಿದೆಯಲ್ಲ ಅದು ಬಳಕೆ ಆಗ್ತದೆ. ಸೊ ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ಆ ಡಾಕ್ಟ್ರ್ ಏನು ಮಾಡಬೇಕು, ರೋಗಿಯ ಹಿತದೃಷ್ಟಿಯಿಂದ ಅವರು ಆ ಟೆಸ್ಟನ್ನು ರಿಪೀಟ್ ಮಾಡಿಸ್ಲೇಬೇಕು. ಸೊ ಹಾಗಾಗಿ ಕೆಲವೊಮ್ಮೆ ಮಾಡಿಸ್ತಾರೆ. ಅದು ದೊಡ್ಡ ಆಸ್ಪತ್ರೆ ಅಂತಲೇ ಅಲ್ಲ, ಎಲ್ಲಿ ವೈದ್ಯರಿಗೆ ಆ ಸಂಶಯ ಕಂಡು ಬರ್ತದೋ, ಈ ರಿಪೋರ್ಟಿನ ಗ್ಯಾರಂಟಿ ನನಗಿಲ್ಲ ಅನ್ನುವಂಥ ಸಂದೇಹ ಅವರಿಗೆ ಕಂಡು ಬರ್ತದೋ ಆವಾಗ ಅವರು ರಿಪೀಟ್ ಟೆಸ್ಟನ್ನು ಮಾಡಿಸ್ತಾರೆ. ಮಾಡಿಸೋದು ಅತ್ಯಂತ ಕರೆಕ್ಟು ಕೂಡ ನನ್ನ ಪ್ರಕಾರ. ಯಾಕೆಂದರೆ ಅದರಲ್ಲೇ ರೋಗಿಯ ಸೇಫ್ಟಿ ಇದೆ, ರೋಗಿಗೆ ಅದರಿಂದ ನುಕ್ಸಾನ ಆಗೋದಿಲ್ಲ, ಲಾಭವೇ ಜಾಸ್ತಿ. ಈಗ ನಮ್ಮ ಜಿಲ್ಲೆಗೆ ಬರೋದಾದರೆ ಸಾಮಾನ್ಯವಾಗಿ ಇರುವಂಥ ಮಾತು ಏನಂದರೆ ಇಲ್ಲಿ ವೈದ್ಯರ ಬಗ್ಗೆ ನಂಬಿಕೆ ಕಡಿಮೆ ಇರೋದು ಒಂದಷ್ಟು ಮಾತುಗಳಿದೆ. ಜೊತೆಗೆ ಶಿರ್ಸಿ ಅಥವಾ ನಮ್ಮ ಜಿಲ್ಲೆ ಇಲ್ಲಿ ಒಂದು ವೆಚ್ಚದಕ್ಕಿಂತ ಈ ಮಂಗಳೂರು ಇರ್ಬೋದು, ಧಾರವಾಡ ಕಂಪೇರ್ ಮಾಡಿದ್ರೆ ಮಂಗಳೂರು ಕಡಿಮೆ ಇದೆ ಅಂತ ಹೇಳ್ತಾರೆ. ಶಿರ್ಸಿಗಿಂತ ಮಂಗಳೂರಿಗೆ ಹೋದರೆ ನಮಗೆ ಡಾಕ್ಟರ್ ಮೇಲೂ ಹೆಚ್ಚು ನಂಬಿಕೆ, ಜೊತೆಗೆ ವೆಚ್ಚವೂ ಕಡಿಮೆ ಆಗುತ್ತೆ. ಇಲ್ಲಿ ತೀರಾ ಕಾಸ್ಟ್ಲಿ ಹೇಳುವಂಥ ಭಾವನೆ ಇದೆ. ಕಾಸ್ಟ್ಲಿ ಅಂತ ಏನಿಲ್ಲ, ಯಾಕೆ ನಾನು ಶಿರ್ಸಿಯಲ್ಲಿ ಹೆಲ್ತ್ ಕೇರ್ನಲ್ಲಿ ಸೇವೆ ಮಾಡುವಾಗ ನಾನು ಮಂಗಳೂರಿಂದ ಕೆಲವು ಬಿಲ್ಗಳನ್ನು, ಶಿರ್ಸಿಯ ಬಿಲ್ಗಳನ್ನು ಕಂಪೇರ್ ಮಾಡಿ ನೋಡಿದ್ದೇನೆ. ಏನೂ ಅಲ್ಲಿ ಸೋವಿ ಅನ್ನೋದು ಏನೂ ಇಲ್ಲ. ಅಲ್ಲಿ ಸೋವಿ ಅನ್ನೋದು ಕೇವಲ ರೂಮ್ ರೆಂಟ್ ಪ್ರಿಡಾಮಿನೆಂಟ್ಲಿ. ಯಾಕೆಂದರೆ ಇವೆಲ್ಲವೂ ಮೆಡಿಕಲ್ ಕಾಲೇಜುಗಳು. ಮೆಡಿಕಲ್ ಕಾಲೇಜ್ನಲ್ಲಿ ಒಂದಷ್ಟು ಮ್ಯಾಂಡೇಟ್ರಿ ಅಡ್ಮಿಷನ್ಸ್ ಇಡಲೇಬೇಕು. ಅವರ ಅಫಿಲಿಯೇಷನನ್ನು ಮೇಂಟೈನ್ ಮಾಡೋದಕ್ಕೆ ಅವರಿಗೆ ಅದನ್ನು ಮ್ಯಾಂಡೇಟ್ರಿಲಿ ಇಡಲೇಬೇಕು. ಆವಾಗ ಅವರು ರೂಮ್ ರೆಂಟನ್ನು ಜಾಸ್ತಿ ಇಟ್ಟರೆ ರೋಗಿಗೆ ಹೊರೆ ಆಗ್ತದೆ ಅನ್ನೋ ಕಾರಣಕ್ಕೆ ಅದನ್ನು 10 ರೂಪಾಯಿ ಅಂತ ಹೇಳ್ತಾರೆ. ಯಾಕೆಂದರೆ ರೋಗಿ 1 ವಾರ ಇದ್ದರೂ ಕೂಡ ಅವ್ನು ಕೊಡೋದು ಕೇವಲ 70 ರೂಪಾಯಿ ಆವಾಗ. ಆದರೆ ಇತರ ಸೇವೆಗಳು, ಅವರ OT ರೆಂಟ್ ಇರ್ಬೋದು, ಡಾಕ್ಟರ್ಸನ್ನ ಚಾರ್ಜ್ ಇರ್ಬೋದು, ನರ್ಸಿಂಗ್ ಚಾರ್ಜಸ್ ಇರ್ಬೋದು, ಅಥವಾ ಯಾವುದೋ ಟೆಸ್ಟ್ಗಳ ಚಾರ್ಜಸ್ ಇರ್ಬೋದು, ಇವೆಲ್ಲವೂ ಶಿರ್ಸಿಗಿಂತ ಜಾಸ್ತಿಯೇ. ಅದು ಯಾವುದೂ ಅಲ್ಲಿ ಕಡಿಮೆ ಇಲ್ಲ. ಕಡಿಮೆ ಇರೋದು ಯಾವುದು, ಮೂಲತಃ ರೂಮ್ ರೆಂಟ್ಗಳು ಕಡಿಮೆ ಇರ್ತವೆ. ಯಾಕೆಂದರೆ ಈ ಕಾರಣಕ್ಕಾಗಿ, ಮಾನ್ಯತೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ. ಯಾಕೆಂದರೆ ಮೆಡಿಕಲ್ ಕಾಲೇಜುಗಳಲ್ಲಿ ಅವರ ಮೂಲ ಉತ್ಪನ್ನ ಬರೋದು ಮೆಡಿಕಲ್ ಸೀಟ್ಸಿಂದ. ಮತ್ತು ಪೇಷಂಟ್ಗಳು ಅವ್ರಿಗೆ ಯಾಕೆ ಬೇಕು ಅಂದರೆ ಆ ರೋಗಿ ಅಲ್ಲಿ ಏನು ಕಲಿತಾ ಇರೋ ವೈದ್ಯರು ಇರ್ತಾರೋ ಅವರಿಗೆ ಸಬ್ಜೆಕ್ಟು ಈ ರೋಗಿಗಳೇ, ಇವರಿಂದನೇ ಕಲಿಬೇಕು ಅವರು. ಅದು ಬೇಕು, ಅದು ಅಗತ್ಯವೂ ಇದೆ, ಇಲ್ಲ ಅಂತಲ್ಲ. ಮೆಡಿಕಲ್ ಕಾಲೇಜಲ್ಲಿ ರೋಗಿಗಳೇ ಹೋಗದಿದ್ರೆ ವೈದ್ಯರು ಕಲಿಯೋದೆಲ್ಲಿಂದ, ಅವ್ರು ಕಲೀಲೂಬೇಕು. ಅದರಿಂದಾಗಿ ಅಲ್ಲಿ ಕಾಸ್ಟ್ ಕಡಿಮೆ ಅಂತ ಅನ್ನಿಸ್ತದೆ. ಆದರೆ ಒಬ್ಬರು ಒಂದು ಲೆಕ್ಕವನ್ನು ಬರೀಬೇಕು. ಶಿರ್ಸಿಯಿಂದ ಮಂಗಳೂರಿಗೆ ಹೋಗೋದಕ್ಕೆ ವೆಚ್ಚ ಎಷ್ಟಾಯಿತು, ಅಲ್ಲಿಂದ ವಾಪಸ್ ಬರೋದಕ್ಕೆ ವೆಚ್ಚ ಎಷ್ಟಾಯಿತು, ಅಲ್ಲಿ ಉಳಿದ ವೆಚ್ಚ ಎಷ್ಟು, ಊಟ ತಿಂಡಿ ಮಾಡಿದ ವೆಚ್ಚ ಎಷ್ಟು, ಅಲ್ಲಿಯ ಇತರ ಖರ್ಚು ವೆಚ್ಚಗಳು, ಲೋಕಲ್ ಟ್ರಾನ್ಸ್ಪೋರ್ಟ್ ವೆಚ್ಚಗಳು ಎಷ್ಟು, ಅದಾದ ನಂತರ ವಾಪಸ್ ಬಂದ ನಂತರ 1 ವಾರ ಬಿಟ್ಟು ಬಂದು ಹೋಗಿ, 15 ದಿವಸ ಬಿಟ್ಟು ಬಂದು ಹೋಗಿ ಅಂತ ಏನು ಹೇಳ್ತಾರೆ, ಅದಕ್ಕೆ ಮತ್ತೆ ಅಲ್ಲಿಗೆ ಹೋಗಿ ಬಂದು ಮಾಡಿದ ವೆಚ್ಚಗಳು ಎಷ್ಟು. ಈ ಎಲ್ಲವನ್ನು ತೆಗೆದರೆ ಶಿರ್ಸಿಯ ವೆಚ್ಚಕ್ಕೂ ಅಲ್ಲಿಯ ವೆಚ್ಚಕ್ಕೂ ಕನಿಷ್ಠ ಒಂದು 30-40% ವ್ಯತ್ಯಾಸ ಇರ್ತದೆ. ಶಿರ್ಸಿಯೇ ಸೋವಿ ನನ್ನ ಪ್ರಕಾರ. ಓಕೆ, ಶಿರ್ಸಿಯೇ ಸೋವಿ. ಆದರೆ ನಮ್ಮ ಜನರಿಗೆ ಆ ನಂಬಿಕೆ ಬರಬೇಕು. ಈಗ ಆಸ್ಪತ್ರೆ ವಿಚಾರದಲ್ಲಿ ಅಂದರೆ ಹೆಚ್ಚಾಗಿ ಬೇಕಾಗಿದ್ದು ಡಾಕ್ಟರ್ ಮೇಲೆ ನಂಬಿಕೆ.
ಆ ವಿಷಯದಲ್ಲಿ ಮಂಗಳೂರು ಮೇಲೆ ಡಾಕ್ಟರ್ ಇಲ್ಲಿನ ಇವರಿಗೆ ರೋಗಿಗಳಿಗೆ ಜಾಸ್ತಿ ನಂಬಿಕೆನ ಹೇಗೆ? ನಮಗೆ ಅದು ಗಾದೆ, ಹಿತ್ತಲ ಗಿಡ ಮದ್ದಲ್ಲ ಅಷ್ಟೇ, ಅದು ಮತ್ತೇನಿಲ್ಲ. ಯಾಕೆಂದರೆ ಇಲ್ಲಿ ಇರುವ ಡಾಕ್ಟ್ರುಗಳು ಅಷ್ಟೇ ಕ್ವಾಲಿಫೈಡ್ ಆ್ಯಂಡ್ ಸ್ಕಿಲ್ಡ್, ಅಲ್ಲಿ ಇರುವ ಡಾಕ್ಟ್ರುಗಳು ಅಷ್ಟೇ ಕ್ವಾಲಿಫೈಡ್ ಆ್ಯಂಡ್ ಸ್ಕಿಲ್ಡ್. ಅದು ಜನರ ಪರ್ಸೆಪ್ಷನ್. ಸಿರ್ಸಿಯಲ್ಲಿ ಈಗ ಒಬ್ಬ ಜ್ವರ ಬಂದಿದೆ, ಒಬ್ಬರಿಗೆ ನನಗೆ ಬಂತು ಅಂತ ಇಟ್ಕೊಳ್ಳೋಣ, ಜ್ವರ ಬಂದಿದೆ, ಜ್ವರ ಒಂದು ಸಿಂಪ್ಟಮ್ ಅಂತ ಹೇಳ್ತಾರೆ ಸಹಜವಾಗಿ ಹೇಳುವಾಗ. ಯಾಕೆಂದರೆ ಅದರ ಮೂಲ ರೋಗ ಬೇರೆ ಇರ್ಬೋದು, ಜ್ವರ ಫಸ್ಟ್ ಕಾಣಿಸ್ಕೊಂಡಿದೆ ಅಂತೇಳಿ. ಸಿರ್ಸಿಯಲ್ಲಿ ವೈದ್ಯರು ನೋಡಿದರು, ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟರು, ಎಲ್ಲ ವ್ಯವಸ್ಥೆಯೂ ಆಯಿತು, ಸರಿಯಾಗಿ ಆಯಿತು, ಆದರೂ ನಾನು ಉಳಿಲಿಲ್ಲ. ಆವಾಗ ಏನು ಹೇಳ್ತಾರೆ ಜನರು, ಎಂಥ ಡಾಕ್ಟ್ರು ಮಾರಾಯ, ಒಂದು ಜ್ವರ ಬಂದ ಪೇಷಂಟನ್ನು ಕೊಂದರು ಅಂತ ಹೇಳ್ತಾರೆ. ಮಂಗಳೂರಿಗೆ ಹೋಗ್ತಾರೆ, ಅದೇ ಚಿಕಿತ್ಸೆ, ಅಷ್ಟೇ ಸ್ಕಿಲ್ಡ್, ಅಷ್ಟೇ ಕ್ವಾಲಿಫೈಡ್ ಡಾಕ್ಟರ್, ಆದರೂ ಪೇಷಂಟ್ ಉಳಿಯೋದಿಲ್ಲ. ಅಲ್ಲಿ ಹೇಳೋದು ಏನು ಅಂದರೆ, ಎಂಥ ಜ್ವರ ಮಾರಾಯ, ಮಂಗಳೂರು ಡಾಕ್ಟ್ರಿಗೂ ಬಗ್ಲಿಲ್ಲ ಅದು ಅಂತೇಳಿ. ಸೊ ಇದು ನೋಡುವ ಒಂದು ಪರ್ಸೆಪ್ಷನ್ ಮಾತ್ರವೇ ಬಿಟ್ಟರೆ, ಅಲ್ಲಿರೋ ಡಾಕ್ಟ್ರುಗಳು ಅಷ್ಟೇ ಕ್ವಾಲಿಫೈಡ್, ಇಲ್ಲಿರೋ ಡಾಕ್ಟ್ರುಗಳು ಅಷ್ಟೇ ಕ್ವಾಲಿಫೈಡ್. ಎಷ್ಟೋ ಡಾಕ್ಟ್ರುಗಳು ಇಲ್ಲಿಯವರು ಅಲ್ಲಿಯವರು ಕ್ಲಾಸ್ಮೇಟ್ಸ್, ಬ್ಯಾಚ್ಮೇಟ್ಸ್ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಇನ್ಫೀರಿಯರ್, ಸುಪೀರಿಯರ್, ಅವರು ಒಳ್ಳೆಯವರು, ಇವರು ಹಾಳು ಅನ್ನೋಂಥ ಒಂದು ಪ್ರಶ್ನೆ ಬರೋದೇ ಇಲ್ಲ. ಮೂಲತಃ ನಾವು ನಮ್ಮ ವೈದ್ಯರ ಮೇಲೆ ಮೊದಲನೇದಾಗಿ ನಂಬಿಕೆ ಇಡಬೇಕು. ಸೆಕೆಂಡ್ ಒಪಿನಿಯನನ್ನು ತಗೊಳ್ಳಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಲ್ಲಿ ಹೋಗುವಾಗ ಆ ನಂಬಿಕೆಯನ್ನು ಇಟ್ಟು ಹೋದರೆ ಗುಣ ಆಗೋ ಸಾಧ್ಯತೆಗಳು ಜಾಸ್ತಿ. ಸಂಶಯದಿಂದಲೇ ಹೋದರೆ ನಮಗದು ಗುಣ ಆಗೋದಿಲ್ಲ ಯಾವತ್ತಿಗೂ. ಒಟ್ಟಾರೆಯಾಗಿ ಉತ್ತರ ಕನ್ನಡ ಆಸ್ಪತ್ರೆ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉತ್ತರ ಕನ್ನಡದಲ್ಲಿ ಇನ್ನೂ ಹೆಲ್ತ್ ಕೇರ್ ಬೆಳೆಯೋದಕ್ಕೆ ಭಾಳಷ್ಟು ಅವಕಾಶಗಳಿವೆ, ಬೆಳಿಬೇಕು, ಅಗತ್ಯತೆ ಇದೆ. ಯಾಕೆಂದರೆ ನಾವು ಪ್ರತಿಯೊಂದು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಗೆ, ಸಿರ್ಸಿಯಲ್ಲಿ ಕೆಲವೊಂದು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಗಳು ಈಗ ಬರ್ತಾ ಇವೆ. ಸೊ ಇನ್ನೂ ಹೆಚ್ಚಿನ ಅಗತ್ಯತೆ ಇದೆ. ನಮ್ಮಲ್ಲಿ ನ್ಯೂರೋ ಸರ್ಜರಿ ಇಲ್ಲ, ಫಾರ್ ಎಕ್ಸಾಂಪಲ್, ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಅದು ಅಂಥ ಪರಿಸ್ಥಿತಿಯಲ್ಲಿ ಈಗ ಟ್ರಾಮಾ ಕೇಸಸ್ ಬಂದರೆ ಕಷ್ಟ. ವಿಸಿಟಿಂಗ್ ಬರ್ತಾರೆ, ಬಟ್ ಈಗ ಅವೆಲ್ಲ ಲೈಫ್ ಸೇವಿಂಗ್ ಸ್ಪೆಷಾಲಿಟಿಗಳು. ಸೊ ಅಂಥವುಗಳು ನಮ್ಮಲ್ಲಿ ಬಂದರೆ ಇನ್ನೂ ಹೆಚ್ಚಿನ ಅನುಕೂಲ ಜನರಿಗೆ ಆಗ್ತದೆ. ಈಗ ಹೆಡ್ ಇಂಜುರಿ ಇದ್ದರೆ ನಮ್ಮಲ್ಲಿ ಮಾಡೋದಕ್ಕೆ ಅವಕಾಶಗಳಿಲ್ಲ. ವಸ್ಕ್ಯುಲರ್ ಡ್ಯಾಮೇಜ್, ಈ ರಕ್ತನಾಳಗಳು ಒಡೆದು ಹೋಗಿದ್ದಿದ್ರೆ ಅಂಥದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮ್ಮಲ್ಲಿ ಅವಕಾಶಗಳು ಇಲ್ಲ. ನಾವು ಮತ್ತೆ ಹೊರಗೆ ಹೋಗಲೇಬೇಕು. ಅಂಥ ಸ್ಪೆಷಾಲಿಟಿಗಳು ಇಲ್ಲಿ ಬಂದರೆ ಇನ್ನೂ ಹೆಚ್ಚಿನ ಅನುಕೂಲಗಳಾಗ್ತವೆ. ಆದರೆ ಅದು ಬರಬೇಕು ಅಂದರೆ ನಮ್ಮ ಜನರು ಮೊದಲು ನಮ್ಮ ಎಕ್ಸಿಸ್ಟಿಂಗ್ ವೈದ್ಯರುಗಳನ್ನು ನಂಬಬೇಕು. ಆವಾಗ ನಮ್ಮ ಊರಿನಿಂದಲೇ ಹೊರಗಡೆ ಇರುವ ಈ ಎಲ್ಲ ವೈದ್ಯರುಗಳು ವಾಪಸ್ ಬರುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗ್ತದೆ. ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. TSS ಆಸ್ಪತ್ರೆಯಲ್ಲಿ ನಾವು ಕಾರ್ಡಿಯಾಲಜಿ ವಿಭಾಗವನ್ನು ಆರಂಭ ಮಾಡೋ ಮೊದಲು ನಮ್ಮ ಹತ್ತಿರದೇ ಒಬ್ಬ ಕಾರ್ಡಿಯಾಲಜಿಸ್ಟ್ ಬೆಂಗಳೂರಲ್ಲಿರ್ತಾರೆ. ನಮ್ಮಲ್ಲಿಂದ ಒಂದು ಕೆಲವು ಜನರಿದ್ದಾರೆ, 6-7 ಜನರಿದ್ದಾರೆ. ಅವರಲ್ಲಿ ಒಬ್ಬರನ್ನು ನಾನು ಹೀಗೆ ಸಹಜವಾಗಿ ಮಾತಾಡಿಸಿದ್ದೆ. ನಾವು ಹೀಗೆ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ, ಕಾರ್ಡಿಯಾಲಜಿಯನ್ನು ಆರಂಭ ಮಾಡಬೇಕು ಸಿರ್ಸಿಯಲ್ಲಿ ಅಂಥೇಳಿ, ಬರ್ತೀರಾ ನೀವು ಅಂಥೇಳಿ. ಅವರು ಭಾಳ ಸಂತೋಷ ವ್ಯಕ್ತಪಡಿಸಿದರು. ಇಲ್ಲ, ನಮ್ಮ ಜನರಿಗೆ ಭಾಳ ಅಗತ್ಯ ಇದೆ, TSS ಆಸ್ಪತ್ರೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ, ಆಡಳಿತ ಮಂಡಳಿ ತುಂಬ ಒಳ್ಳೆ ನಿರ್ಧಾರವನ್ನು ತಗೊಂಡಿದೆ, ಬರ್ತೀನಿ ಮಾಡುವಂಥದ್ದು ಅಂಥೇಳಿ. ಆದರೆ ನಾನು ಸದ್ಯಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದೆ. ಯಾಕೆಂದರೆ ಕಾರ್ಡಿಯಾಲಜಿ ಕೇಸಲ್ಲಿ ಎಲ್ಲರೂ ಬದುಕುವ ಹಂತದಲ್ಲೇ ಆಸ್ಪತ್ರೆಯನ್ನು ತಲುಪಿರೋದಿಲ್ಲ. ಹೃದಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಫೇಲ್ಯೂರ್ ಕೇಸಸ್ಗಳು ಬಂದಿರ್ತವೆ, ಅಥವಾ ಆಲ್ಮೋಸ್ಟ್ ಬ್ರಾಡ್ ಡೆಡ್ ಥರದಲ್ಲಿ ಬಂದಿರ್ತವೆ. ಆಗ ಅಂಥ ಕೇಸುಗಳು ಬಂದಾಗ, ಇಲ್ಲ ಮಾರಾಯ, ಆ ಡಾಕ್ಟ್ರು ಕೊಂದುಬಿಟ್ಟ ಇವನ್ನ ಅಂತ ಹೆಸರು ಮಾಡಿಬಿಡ್ತಾರೆ ನಂದು. ಸೊ ನಾನು ನನ್ನ ಹೆಸರು ಹಾಳು ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸದ್ಯದ ಮಟ್ಟಿಗೆ. ಸೊ ಹಾಗಾಗಿ ಸದ್ಯ ಬರೋದಿಲ್ಲ, ಬರೋ ವಿಚಾರ ಇದ್ದರೆ ಖಂಡಿತ ತಿಳಿಸ್ತೀನಿ ಅಂತ ಹೇಳಿದರು. ಈ ಕಾರಣಕ್ಕಾಗಿ ನಮ್ಮಲ್ಲಿ ಹೆಲ್ತ್ ಕೇರ್ ಫೆಸಿಲಿಟಿಗಳು ಇನ್ನೂ ಬೆಳೆಯೋದಕ್ಕೆ ತೊಂದರೆ ಇದೆ. ಯಾಕೆಂದರೆ ಜನರು ನಮ್ಮ ಡಾಕ್ಟ್ರುಗಳನ್ನು ನಂಬಿದಾಗ ಮಾತ್ರ ಅಲ್ಲಿ ಆಸ್ಪತ್ರೆಗಳು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯ, ವೈದ್ಯರುಗಳು ಧೈರ್ಯ ಮಾಡಿ ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬೆಳೆಯೋದಕ್ಕೆ ಸಾಧ್ಯ. ನಾವೇ ಇದ್ದು ನಮ್ಮ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಬೇಕೇ ಹೊರತಾಗಿ ಹೊರಗಿನಿಂದ ಯಾರೋ ಬಂದು ಇಲ್ಲಿ ದುಡ್ಡು ಹಾಕಿದರೆ ಅವ್ರು ಕೇವಲ ದುಡ್ಡು ತೆಗೆಯೋ ವಿಚಾರದಲ್ಲೇ ಇರ್ತಾರೆ ಬಿಟ್ಟರೆ ನಮ್ಮ ಜನರಿಗೆ ಸೇವೆ ಕೊಡೋ ಒಂದು ಉದ್ದೇಶದಿಂದ ಅದನ್ನು ಬೆಳೆಸೋದಿಲ್ಲ. ಹಾಗಾಗಿ ನಾವೇ ಅದನ್ನು ಬೆಳೆಸ್ಕೊಳ್ಬೇಕು. ಅದು ಸಿರ್ಸಿ ಅಂತ ಮಾತ್ರ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಗೆ ಬಂತು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಮೇಜರ್ ರಘುನಂದನ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ಸದ್ಯದಲ್ಲೇ ಈ ಪೇಪರ್ ಈಗ ವಾರಪತ್ರಿಕೆಯಾಗಿ ಮತ್ತೆ ಟಿವಿಯಾಗಿ ಬಂದಿದೆ. ಅದು ಶೀಘ್ರದಲ್ಲಿ ದಿನಪತ್ರಿಕೆಯಾಗಿ ಹೊರಬರಲಿ. ಜನರಿಗೆ ಏನು 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತೇಳಿ ನಾವು ಜರ್ನಲಿಸಮನ್ನು ಕರೀತೇವೆ,
ಪಕ್ಷಾತೀತವಾಗಿ ಮತ್ತು ಒಂದು ಇಂಪಾರ್ಷಿಯಲ್ ಒಪಿನಿಯನನ್ನು ಏನು ಜರ್ನಲಿಸಮಿನ ಎಥಿಕ್ಸ್ ಪ್ರಕಾರ ಅದು ಜನರಿಗೆ ತಲುಪಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ನಡೀಲಿ, ಮತ್ತು ಒಂದು ನಮ್ಮ ಭಾಗದ ಒಂದು ಹೆಸರಾಂತ ಪತ್ರಿಕೆಯಾಗಿ ಬೆಳೆದು ಬರಲಿ ಅಂಥೇಳಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.